Is love an art? ಪ್ರೀತಿ ಒಂದು ಕಲೆಯೇ? ಎರಿಕ್ ಫ್ರಮ್ ಅವರಿಂದ. ದಿ ಆರ್ಟ್ ಆಫ್ ಲವಿಂಗ್ ಎನ್ನುವುದು 1956ರಲ್ಲಿ ಪ್ರಕಟವಾದ ಜರ್ಮನ್ ಮನಃಶಾಸ್ತ್ರಜ್ಞ ಮತ್ತು ಯಹೂದಿ ತತ್ವಜ್ಞಾನಿ ಎರಿಕ್ ಫ್ರಮ್ ಬರೆದ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ಫ್ರಮ್ ಪ್ರೀತಿಯನ್ನು ಒಂದು ಕಲೆಯಾಗಿ ಕಲಿಯಬಹುದಾದ ಮತ್ತು ಅಭಿವೃದ್ಧಿಪಡಿಸಬಹುದಾದ ಕೌಶಲ್ಯವಾಗಿ ನಿರೂಪಿಸಿದ್ದಾರೆ. ಪ್ರೀತಿ ಎಂದರೆ ವಿವರಿಸಲಾಗದ ಮತ್ತು ವಿಶ್ಲೇಷಿಸಲಾಗದ ಒಂದು ಮಾಂತ್ರಿಕ ಮತ್ತು ನಿಗೂಢವಾದದ್ದು ಎಂಬ ಕಲ್ಪನೆಯನ್ನು ಅವರು ತಿರಸ್ಕರಿಸುತ್ತಾರೆ ಮತ್ತು ಪ್ರೀತಿ ಹಾಗೂ ಪ್ರೀತಿಯಲ್ಲಿ ಬೀಳುವಿಕೆ ಫಾಲಿಂಗ್ ಇನ್ ಲವ್ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತಾರೆ. ಪ್ರೀತಿ ಒಂದು ಕಲೆಯೇ? ಹಾಗಿದ್ದರೆ ಅದಕ್ಕೆ ಜ್ಞಾನ ಮತ್ತು ಪ್ರಯತ್ನ ಬೇಕು. ಅಥವಾ ಪ್ರೀತಿ ಒಂದು ಸುಂದರವಾದ ಅನುಭವವೇ, ಅದೃಷ್ಟವಿದ್ದರೆ ಸಿಗುವಂತಹದ್ದೇ? ಈ ಚಿಕ್ಕ ಪುಸ್ತಕ ದಿ ಆರ್ಟ್ ಆಫ್ ಲವಿಂಗ್ ಮೊದಲ ಊಹೆಯ ಮೇಲೆ ಆಧಾರಿತವಾಗಿದೆ, ಆದರೆ ನಿಸ್ಸಂದೇಹವಾಗಿ ಇಂದಿನ ಹೆಚ್ಚಿನ ಜನರು ಎರಡನೆಯದನ್ನು ನಂಬುತ್ತಾರೆ. ಜನರು ಪ್ರೀತಿ ಮುಖ್ಯವಲ್ಲ ಎಂದು ಭಾವಿಸುತ್ತಾರೆಂದಲ್ಲ, ಅವರಿಗೆ ಪ್ರೀತಿಯ ಹಸಿವಿದೆ. ಅವರು ಸಂತೋಷದ ಮತ್ತು ಅಸಂತೋಷದ ಪ್ರೇಮಕತೆಗಳ ಬಗ್ಗೆ ಅಂತ್ಯವಿಲ್ಲದ ಚಲನಚಿತ್ರಗಳನ್ನು ನೋಡುತ್ತಾರೆ, ಪ್ರೀತಿಯ ಬಗ್ಗೆ ನೂರಾರು ಕಳಪೆ ಹಾಡುಗಳನ್ನು ಕೇಳುತ್ತಾರೆ. ಆದರೂ ಪ್ರೀತಿಯ ಬಗ್ಗೆ ಕಲಿಯಲು ಏನಾದರೂ ಇದೆ ಎಂದು ಯಾರೂ ಯೋಚಿಸುವುದಿಲ್ಲ. ಈ ವಿಚಿತ್ರ ವರ್ತನೆಗೆ ಹಲವಾರು ಆಧಾರಗಳಿವೆ, ಅವು ಪ್ರತ್ಯೇಕವಾಗಿ ಅಥವಾ ಒಟ್ಟಾಗಿ ಈ ವರ್ತನೆಯನ್ನು ಎತ್ತಿಹಿಡಿಯುತ್ತವೆ. ಹೆಚ್ಚಿನ ಜನರು ಪ್ರೀತಿಯ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಪ್ರೀತಿಸಲ್ಪಡುವುದರ ಬಗ್ಗೆ, ಅಂದರೆ ಪ್ರೀತಿಸುವ ಸಾಮರ್ಥ್ಯದ ಬಗ್ಗೆ ಅಲ್ಲ ಎಂದು ನೋಡುತ್ತಾರೆ. ಆದ್ದರಿಂದ ಅವರಿಗೆ ಸಮಸ್ಯೆಯೆಂದರೆ ಹೇಗೆ ಪ್ರೀತಿಸಲ್ಪಡುವುದು, ಹೇಗೆ ಪ್ರೀತಿಸಲ್ಪಡುವವರಾಗುವುದು. ಈ ಗುರಿಯನ್ನು ಸಾಧಿಸಲು ಅವರು ಹಲವಾರು ಮಾರ್ಗಗಳನ್ನು ಅನುಸರಿಸುತ್ತಾರೆ. ಪುರುಷರು ವಿಶೇಷವಾಗಿ ಬಳಸುವ ಒಂದು ಮಾರ್ಗವೆಂದರೆ ಯಶಸ್ವಿಯಾಗುವುದು, ತಮ್ಮ ಸ್ಥಾನದ ಸಾಮಾಜಿಕ ಮಿತಿಯೊಳಗೆ ಸಾಧ್ಯವಾದಷ್ಟು ಶಕ್ತಿಶಾಲಿ ಮತ್ತು ಶ್ರೀಮಂತರಾಗುವುದು. ಮಹಿಳೆಯರು ವಿಶೇಷವಾಗಿ ಬಳಸುವ ಇನ್ನೊಂದು ಮಾರ್ಗವೆಂದರೆ ತಮ್ಮ ದೇಹ, ಉಡುಗೆ ಇತ್ಯಾದಿಗಳನ್ನು ಸುಧಾರಿಸಿಕೊಳ್ಳುವ ಮೂಲಕ ತಮ್ಮನ್ನು ತಾವು ಆಕರ್ಷಕವಾಗಿ ಮಾಡಿಕೊಳ್ಳುವುದು. ಪುರುಷರು ಮತ್ತು ಮಹಿಳೆಯರಿಬ್ಬರೂ ಬಳಸುವ ಇತರ ಮಾರ್ಗಗಳೆಂದರೆ ಆಹ್ಲಾದಕರ ನಡತೆಗಳು, ಆಸಕ್ತಿದಾಯಕ ಸಂಭಾಷಣೆ, ಸಹಾಯಕವಾಗುವುದು, ವಿನಮ್ರರಾಗಿರುವುದು, ನಿರುಪದ್ರವಿಯಾಗಿರುವುದು. ತಮ್ಮನ್ನು ಪ್ರೀತಿಸುವಂತೆ ಮಾಡಿಕೊಳ್ಳುವ ಅನೇಕ ಮಾರ್ಗಗಳು ತಮ್ಮನ್ನು ಯಶಸ್ವಿಗೊಳಿಸಿಕೊಳ್ಳಲು, ಸ್ನೇಹಿತರನ್ನು ಗೆಲ್ಲಲು ಮತ್ತು ಜನರನ್ನು ಪ್ರಭಾವಿಸಲು ಬಳಸುವ ಮಾರ್ಗಗಳಂತೆಯೇ ಇರುತ್ತವೆ. ವಾಸ್ತವವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹೆಚ್ಚಿನ ಜನರು ಪ್ರೀತಿಸಲ್ಪಡುವಿಕೆ ಎಂದು ಅರ್ಥೈಸಿಕೊಳ್ಳುವುದು ಮೂಲತಃ ಜನಪ್ರಿಯತೆ ಮತ್ತು ಲೈಂಗಿಕ ಆಕರ್ಷಣೆಯ ಮಿಶ್ರಣವಾಗಿದೆ. ಪ್ರೀತಿಯ ಬಗ್ಗೆ ಕಲಿಯಲು ಏನೂ ಇಲ್ಲ ಎಂಬ ವರ್ತನೆಯ ಹಿಂದಿನ ಎರಡನೇ ಆಧಾರವೆಂದರೆ ಪ್ರೀತಿಯ ಸಮಸ್ಯೆ ಒಂದು ವಸ್ತುವಿನ ಸಮಸ್ಯೆಯೇ ಹೊರತು ಸಾಮರ್ಥ್ಯದ ಸಮಸ್ಯೆಯಲ್ಲ ಎಂಬ ಊಹೆ. ಪ್ರೀತಿಸುವುದು ಸರಳ, ಆದರೆ ಪ್ರೀತಿಸಲು ಸರಿಯಾದ ವಸ್ತುವನ್ನು ಕಂಡುಹಿಡಿಯುವುದು ಅಥವಾ ಯಾರಿಂದ ಪ್ರೀತಿಸಲ್ಪಡುವುದು ಕಷ್ಟ ಎಂದು ಜನರು ಭಾವಿಸುತ್ತಾರೆ. ಈ ವರ್ತನೆಗೆ ಆಧುನಿಕ ಸಮಾಜದ ಬೆಳವಣಿಗೆಯಲ್ಲಿ ಬೇರೂರಿರುವ ಹಲವಾರು ಕಾರಣಗಳಿವೆ. ಒಂದು ಕಾರಣವೆಂದರೆ 20ನೇ ಶತಮಾನದಲ್ಲಿ ಪ್ರೀತಿಯ ವಸ್ತು ವಿನ ಆಯ್ಕೆಗೆ ಸಂಬಂಧಿಸಿದಂತೆ ಸಂಭವಿಸಿದ ದೊಡ್ಡ ಬದಲಾವಣೆ. ವಿಕ್ಟೋರಿಯನ್ ಯುಗದಲ್ಲಿ ಅನೇಕ ಸಾಂಪ್ರದಾಯಿಕ ಸಂಸ್ಕೃತಿಗಳಂತೆ ಪ್ರೀತಿಯು ಹೆಚ್ಚಾಗಿ ಸ್ವಾಭಾವಿಕ ವೈಯಕ್ತಿಕ ಅನುಭವವಾಗಿರಲಿಲ್ಲ, ಅದು ನಂತರ ಮದುವೆಗೆ ಕಾರಣವಾಗಬಹುದಿತ್ತು. ಇದಕ್ಕೆ ವಿರುದ್ಧವಾಗಿ ಮದುವೆಯನ್ನು ಸಂಪ್ರದಾಯದ ಮೂಲಕ ಮಾಡಲಾಗುತ್ತಿತ್ತು. ಸಂಬಂಧಪಟ್ಟ ಕುಟುಂಬಗಳಿಂದ ಅಥವಾ ಮದುವೆ ದಲ್ಲಾಳಿಯಿಂದ ಅಥವಾ ಅಂತಹ ಮಧ್ಯವರ್ತಿಗಳ ಸಹಾಯವಿಲ್ಲದೆ. ಇದನ್ನು ಸಾಮಾಜಿಕ ಪರಿಗಣನೆಗಳ ಆಧಾರದ ಮೇಲೆ ತೀರ್ಮಾನಿಸಲಾಗುತ್ತಿತ್ತು ಮತ್ತು ಮದುವೆಯಾದ ನಂತರ ಪ್ರೀತಿ ಬೆಳೆಯುತ್ತದೆ ಎಂದು ಊಹಿಸಲಾಗಿತ್ತು. ಕಳೆದ ಕೆಲವು ತಲೆಮಾರುಗಳಲ್ಲಿ ಪ್ರಣಯ ಪ್ರೀತಿಯ ಪರಿಕಲ್ಪನೆಯು ಪಾಶ್ಚಾತ್ಯ ಜಗತ್ತಿನಲ್ಲಿ ಬಹುತೇಕ ಸಾರ್ವತ್ರಿಕವಾಗಿದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಾಂಪ್ರದಾಯಿಕ ಸ್ವರೂಪದ ಪರಿಗಣನೆಗಳು ಸಂಪೂರ್ಣವಾಗಿ ಇಲ್ಲದಿದ್ದರೂ ಜನರು ಪ್ರಣಯ ಪ್ರೀತಿಯ ಹುಡುಕಾಟದಲ್ಲಿದ್ದಾರೆ. ವೈಯಕ್ತಿಕ ಪ್ರೀತಿಯ ಅನುಭವವು ನಂತರ ಮದುವೆಗೆ ಕಾರಣವಾಗಬೇಕು ಎಂದು ಬಯಸುತ್ತಾರೆ. ಪ್ರೀತಿಯಲ್ಲಿನ ಸ್ವಾತಂತ್ರ್ಯದ ಈ ಹೊಸ ಪರಿಕಲ್ಪನೆಯು ಕಾರ್ಯದ ಪ್ರಾಮುಖ್ಯತೆಗಿಂತ ವಸ್ತುವಿನ ಪ್ರಾಮುಖ್ಯತೆಯನ್ನು ಬಹಳವಾಗಿ ಹೆಚ್ಚಿಸಿರಬೇಕು.
ಈ ಅಂಶಕ್ಕೆ ನಿಕಟವಾಗಿ ಸಂಬಂಧಿಸಿದ್ದು ಸಮಕಾಲೀನ ಸಂಸ್ಕೃತಿಯ ಮತ್ತೊಂದು ವಿಶಿಷ್ಟ ಲಕ್ಷಣವಾಗಿದೆ. ನಮ್ಮ ಸಂಪೂರ್ಣ ಸಂಸ್ಕೃತಿಯು ಖರೀದಿಸುವ ಹಸಿವಿನ ಮೇಲೆ, ಪರಸ್ಪರ ಅನುಕೂಲಕರ ವಿನಿಮಯದ ಕಲ್ಪನೆಯ ಮೇಲೆ ಆಧಾರಿತವಾಗಿದೆ. ಆಧುನಿಕ ಮನುಷ್ಯನ ಸಂತೋಷವು ಅಂಗಡಿ ಕಿಟಕಿಗಳನ್ನು ನೋಡುವುದರಲ್ಲಿ ಮತ್ತು ನಗದು ಅಥವಾ ಕಂತುಗಳಲ್ಲಿ ತಾನು ಖರೀದಿಸಬಹುದಾದ ಎಲ್ಲವನ್ನೂ ಖರೀದಿಸುವುದರಲ್ಲಿ ಅಡಗಿದೆ. ಅವರು ಅಥವಾ ಅವಳು ಜನರನ್ನು ಇದೇ ರೀತಿಯಲ್ಲಿ ನೋಡುತ್ತಾರೆ. ಪುರುಷನಿಗೆ ಆಕರ್ಷಕ ಹುಡುಗಿ ಮತ್ತು ಮಹಿಳೆಗೆ ಆಕರ್ಷಕ ಪುರುಷ ಅವರು ಹುಡುಕುವ ಬಹುಮಾನಗಳು. ಆಕರ್ಷಕ ಎಂದರೆ ಸಾಮಾನ್ಯವಾಗಿ ವ್ಯಕ್ತಿತ್ವ ಮಾರುಕಟ್ಟೆಯಲ್ಲಿ ಜನಪ್ರಿಯ ಮತ್ತು ಬೇಡಿಕೆಯಿರುವ ಗುಣಗಳ ಉತ್ತಮ ಪ್ಯಾಕೇಜ್ ಎಂದರ್ಥ. ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟವಾಗಿ ಆಕರ್ಷಕವಾಗಿಸುವುದು ಆಗಿನ ಫ್ಯಾಷನ್ ಅನ್ನು ಅವಲಂಬಿಸಿರುತ್ತದೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. 20ರ ದಶಕದಲ್ಲಿ ಕುಡಿಯುವ ಮತ್ತು ಧೂಮಪಾನ ಮಾಡುವ ಹುಡುಗಿ ಗಟ್ಟಿಯಾಗಿ ಮತ್ತು ಸೆಕ್ಸಿಯಾಗಿ ಆಕರ್ಷಕವಾಗಿದ್ದಳು. ಇಂದು ಫ್ಯಾಷನ್ ಹೆಚ್ಚು ಗೃಹಸ್ಥಿಕೆ ಮತ್ತು ನಾಚಿಕೆಯನ್ನು ಬೇಡುತ್ತದೆ. 19ನೇ ಶತಮಾನದ ಅಂತ್ಯ ಮತ್ತು ಈ ಶತಮಾನದ ಆರಂಭದಲ್ಲಿ ಒಬ್ಬ ಪುರುಷನು ಆಕ್ರಮಣಕಾರಿ ಮತ್ತು ಮಹತ್ವಾಕಾಂಕ್ಷೆಯವನಾಗಿರಬೇಕಾಗಿತ್ತು. ಇಂದು ಅವನು ಸಾಮಾಜಿಕ ಮತ್ತು ಸಹಿಷ್ಣುವಾಗಿರಬೇಕು. ಆಕರ್ಷಕ ಪ್ಯಾಕೇಜ್ ಆಗಲು ಯಾವುದೇ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಬೀಳುವ ಭಾವನೆಯು ಸಾಮಾನ್ಯವಾಗಿ ತಮ್ಮದೇ ಆದ ವಿನಿಮಯ ಸಾಧ್ಯತೆಗಳ ವ್ಯಾಪ್ತಿಯಲ್ಲಿರುವ ಮಾನವ ಸರಕುಗಳಿಗೆ ಸಂಬಂಧಿಸಿದಂತೆ ಮಾತ್ರ ಬೆಳೆಯುತ್ತದೆ. ನಾನು ಒಂದು ಚೌಕಾಸಿಗೆ ಸಿದ್ಧನಾಗಿದ್ದೇನೆ. ವಸ್ತುವು ತನ್ನ ಸಾಮಾಜಿಕ ಮೌಲ್ಯದ ದೃಷ್ಟಿಯಿಂದ ಅಪೇಕ್ಷಣೀಯವಾಗಿರಬೇಕು ಮತ್ತು ಅದೇ ಸಮಯದಲ್ಲಿ ನನ್ನ ಬಹಿರಂಗ ಮತ್ತು ಗುಪ್ತ ಗುಣಲಕ್ಷಣಗಳು ಮತ್ತು ಸಾಮರ್ಥ್ಯಗಳನ್ನು ಪರಿಗಣಿಸಿ ನನ್ನನ್ನು ಬಯಸಬೇಕು. ಹೀಗೆ ಇಬ್ಬರು ವ್ಯಕ್ತಿಗಳು ತಮ್ಮದೇ ಆದ ವಿನಿಮಯ ಮೌಲ್ಯಗಳ ಮಿತಿಗಳನ್ನು ಪರಿಗಣಿಸಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅತ್ಯುತ್ತಮ ವಸ್ತುವನ್ನು ತಾವು ಕಂಡುಕೊಂಡಿದ್ದೇವೆ ಎಂದು ಭಾವಿಸಿದಾಗ ಪ್ರೀತಿಯಲ್ಲಿ ಬೀಳುತ್ತಾರೆ. ಆಗಾಗ್ಗೆ ರಿಯಲ್ ಎಸ್ಟೇಟ್ ಖರೀದಿಸುವಾಗ ಅಭಿವೃದ್ಧಿಪಡಿಸಬಹುದಾದ ಗುಪ್ತ ಸಾಮರ್ಥ್ಯಗಳು ಈ ವ್ಯವಹಾರದಲ್ಲಿ ಗಣನೀಯ ಪಾತ್ರ ವಹಿಸುತ್ತವೆ. ಮಾರುಕಟ್ಟೆ ದೃಷ್ಟಿಕೋನವು ಮೇಲುಗೈ ಸಾಧಿಸುವ ಸಂಸ್ಕೃತಿಯಲ್ಲಿ ಮತ್ತು ಭೌತಿಕ ಯಶಸ್ಸು ಅತ್ಯುತ್ತಮ ಮೌಲ್ಯವಾಗಿರುವಲ್ಲಿ ಮಾನವ ಪ್ರೀತಿಯ ಸಂಬಂಧಗಳು ಸರಕು ಮತ್ತು ಕಾರ್ಮಿಕ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಅದೇ ವಿನಿಮಯ ಮಾದರಿಯನ್ನು ಅನುಸರಿಸುತ್ತವೆ ಎಂದು ಆಶ್ಚರ್ಯಪಡಲು ಯಾವುದೇ ಕಾರಣವಿಲ್ಲ. ಪ್ರೀತಿಯ ಬಗ್ಗೆ ಕಲಿಯಲು ಏನೂ ಇಲ್ಲ ಎಂಬ ಊಹೆಗೆ ಕಾರಣವಾಗುವ ಮೂರನೇ ತಪ್ಪು ಪ್ರೀತಿಯಲ್ಲಿ ಬೀಳುವ ಆರಂಭಿಕ ಅನುಭವ ಮತ್ತು ಪ್ರೀತಿಯಲ್ಲಿರುವ ಶಾಶ್ವತ ಸ್ಥಿತಿ, ಅಥವಾ ನಾವು ಪ್ರೀತಿಯಲ್ಲಿ ನಿಲ್ಲುವುದು ಎಂದು ಹೇಳಬಹುದಾದ ಸ್ಥಿತಿಯ ನಡುವಿನ ಗೊಂದಲದಲ್ಲಿದೆ. ನಮ್ಮೆಲ್ಲರಂತೆ ಅಪರಿಚಿತರಾಗಿದ್ದ ಇಬ್ಬರು ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ತಮ್ಮ ನಡುವಿನ ಗೋಡೆಯನ್ನು ಒಡೆದುಹಾಕಿ ಹತ್ತಿರವಾಗಿದ್ದಾರೆ, ಒಂದಾಗಿದ್ದಾರೆ ಎಂದು ಭಾವಿಸಿದರೆ ಈ ಒಗ್ಗಟ್ಟಿನ ಕ್ಷಣವು ಜೀವನದ ಅತ್ಯಂತ ಹರ್ಷಚಿತ್ತದಿಂದ ಅತ್ಯಂತ ರೋಮಾಂಚಕಾರಿ ಅನುಭವಗಳಲ್ಲಿ ಒಂದಾಗಿದೆ. ಇದು ವಿಶೇಷವಾಗಿ ಪ್ರೀತಿಯಿಲ್ಲದೆ ಮುಚ್ಚಿಹೋಗಿದ್ದ, ಪ್ರತ್ಯೇಕವಾಗಿದ್ದ ವ್ಯಕ್ತಿಗಳಿಗೆ ಹೆಚ್ಚು ಅದ್ಭುತ ಮತ್ತು ಪವಾಡ ಸದೃಶವಾಗಿದೆ. ಈ ಹಠಾತ್ ಅನ್ಯೋನ್ಯತೆಯ ಅದ್ಭುತವು ಲೈಂಗಿಕ ಆಕರ್ಷಣೆ ಮತ್ತು ಅನುಭೋಗದೊಂದಿಗೆ ಸಂಯೋಜಿಸಲ್ಪಟ್ಟರೆ ಅಥವಾ ಅದರಿಂದ ಪ್ರಾರಂಭವಾದರೆ ಹೆಚ್ಚಾಗಿ ಸುಗಮವಾಗುತ್ತದೆ. ಆದಾಗ್ಯೂ ಈ ರೀತಿಯ ಪ್ರೀತಿಯು ತನ್ನ ಸ್ವಭಾವದಿಂದಲೇ ಶಾಶ್ವತವಲ್ಲ. ಇಬ್ಬರು ವ್ಯಕ್ತಿಗಳು ಚೆನ್ನಾಗಿ ಪರಿಚಿತರಾಗುತ್ತಾರೆ, ಅವರ ಅನ್ಯೋನ್ಯತೆಯು ತನ್ನ ಪವಾಡದ ಗುಣವನ್ನು ಹೆಚ್ಚು ಹೆಚ್ಚು ಕಳೆದುಕೊಳ್ಳುತ್ತದೆ. ಅವರ ವಿರೋಧ, ಅವರ ನಿರಾಶೆಗಳು, ಅವರ ಪರಸ್ಪರ ಬೇಸರವು ಆರಂಭಿಕ ಉತ್ಸಾಹದಲ್ಲಿ ಉಳಿದಿರುವುದನ್ನು ಕೊಲ್ಲುತ್ತದೆ. ಆದರೂ ಆರಂಭದಲ್ಲಿ ಅವರಿಗೆ ಇದೆಲ್ಲವೂ ತಿಳಿದಿರುವುದಿಲ್ಲ. ವಾಸ್ತವವಾಗಿ ಅವರು ಮೋಹದ ತೀವ್ರತೆಯನ್ನು, ಪರಸ್ಪರ ಹುಚ್ಚರಾಗಿರುವ ಈ ಸ್ಥಿತಿಯನ್ನು ತಮ್ಮ ಪ್ರೀತಿಯ ತೀವ್ರತೆಗೆ ಪುರಾವೆಯಾಗಿ ತೆಗೆದುಕೊಳ್ಳುತ್ತಾರೆ, ಆದರೆ ಅದು ಅವರ ಹಿಂದಿನ ಒಂಟಿತನದ ಮಟ್ಟವನ್ನು ಮಾತ್ರ ಸಾಬೀತುಪಡಿಸಬಹುದು. ಪ್ರೀತಿಸುವುದಕ್ಕಿಂತ ಸುಲಭವಾದದ್ದು ಯಾವುದೂ ಇಲ್ಲ ಎಂಬ ಈ ವರ್ತನೆಯು ವಿರುದ್ಧವಾದ ಅಗಾಧ ಪುರಾವೆಗಳ ಹೊರತಾಗಿಯೂ ಪ್ರೀತಿಯ ಬಗ್ಗೆ ಪ್ರಚಲಿತ ಕಲ್ಪನೆಯಾಗಿ ಮುಂದುವರೆದಿದೆ. ಯಾವುದೇ ಚಟುವಟಿಕೆ, ಯಾವುದೇ ಉದ್ಯಮವು ಇಂತಹ ಅಗಾಧ ಭರವಸೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಪ್ರಾರಂಭವಾಗಿ ಆದರೂ ಪ್ರೀತಿಯಂತೆ ನಿಯಮಿತವಾಗಿ ವಿಫಲಗೊಳ್ಳುವುದು ಅಸಾಧ್ಯವಾಗಿದೆ. ಇದೇ ಬೇರೆ ಯಾವುದೇ ಚಟುವಟಿಕೆಗೆ ಅನ್ವಯವಾಗಿದ್ದರೆ, ಜನರು ವೈಫಲ್ಯದ ಕಾರಣಗಳನ್ನು ತಿಳಿದುಕೊಳ್ಳಲು ಮತ್ತು ಹೇಗೆ ಉತ್ತಮವಾಗಿ ಮಾಡಬಹುದೆಂದು ಕಲಿಯಲು ಉತ್ಸುಕರಾಗಿರುತ್ತಿದ್ದರು.
ಅಥವಾ ಅವರು ಆ ಚಟುವಟಿಕೆಯನ್ನು ತ್ಯಜಿಸುತ್ತಿದ್ದರು. ಪ್ರೀತಿಯ ವಿಷಯದಲ್ಲಿ ಎರಡನೆಯದು ಅಸಾಧ್ಯವಾಗಿರುವುದರಿಂದ ಪ್ರೀತಿಯ ವೈಫಲ್ಯವನ್ನು ನಿವಾರಿಸಲು ಒಂದೇ ಸಮರ್ಪಕ ಮಾರ್ಗವಿದೆಯೆಂದು ತೋರುತ್ತದೆ. ಈ ವೈಫಲ್ಯದ ಕಾರಣಗಳನ್ನು ಪರೀಕ್ಷಿಸುವುದು ಮತ್ತು ಪ್ರೀತಿಯ ಅರ್ಥವನ್ನು ಅಧ್ಯಯನ ಮಾಡಲು ಮುಂದುವರಿಯುವುದು. ಪ್ರೀತಿ ಒಂದು ಕಲೆ ಎಂದು ಅರಿತುಕೊಳ್ಳುವುದು ಮೊದಲ ಹೆಜ್ಜೆಯಾಗಿದೆ. ಜೀವನವು ಒಂದು ಕಲೆಯಂತೆಯೇ. ನಾವು ಪ್ರೀತಿಸುವುದು ಹೇಗೆ ಎಂದು ಕಲಿಯಲು ಬಯಸಿದರೆ, ನಾವು ಯಾವುದೇ ಇತರ ಕಲೆ, ಉದಾಹರಣೆಗೆ ಸಂಗೀತ, ಚಿತ್ರಕಲೆ, ಬಡಗಿ ಕೆಲಸ ಅಥವಾ ವೈದ್ಯಕೀಯ ಅಥವಾ ಎಂಜಿನಿಯರಿಂಗ್ ಕಲೆಯ ಬಗ್ಗೆ ಕಲಿಯಲು ನಾವು ಅನುಸರಿಸಬೇಕಾದ ಅದೇ ರೀತಿಯಲ್ಲಿ ಮುಂದುವರಿಯಬೇಕು. ಯಾವುದೇ ಕಲೆಯನ್ನು ಕಲಿಯಲು ಅಗತ್ಯವಾದ ಹಂತಗಳು ಯಾವುವು? ಕಲೆಯನ್ನು ಕಲಿಯುವ ಪ್ರಕ್ರಿಯೆಯನ್ನು ಎರಡು ಭಾಗಗಳಾಗಿ ಅನುಕೂಲಕರವಾಗಿ ವಿಂಗಡಿಸಬಹುದು. ಒಂದು ಸಿದ್ಧಾಂತದ ಪಾಂಡಿತ್ಯ, ಇನ್ನೊಂದು ಆಚರಣೆಯ ಪಾಂಡಿತ್ಯ. ನಾನು ವೈದ್ಯಕೀಯ ಕಲೆಯನ್ನು ಕಲಿಯಲು ಬಯಸಿದರೆ, ನಾನು ಮೊದಲು ಮಾನವ ದೇಹದ ಬಗ್ಗೆ ಮತ್ತು ವಿವಿಧ ರೋಗಗಳ ಬಗ್ಗೆ ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ನಾನು ಈ ಎಲ್ಲಾ ಸೈದ್ಧಾಂತಿಕ ಜ್ಞಾನವನ್ನು ಹೊಂದಿದ್ದರೂ ನಾನು ವೈದ್ಯಕೀಯ ಕಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸಮರ್ಥನಲ್ಲ. ನನ್ನ ಸೈದ್ಧಾಂತಿಕ ಜ್ಞಾನದ ಫಲಿತಾಂಶಗಳು ಮತ್ತು ನನ್ನ ಆಚರಣೆಯ ಫಲಿತಾಂಶಗಳು ಒಂದಕ್ಕೊಂದು ಬೆರೆತು ನನ್ನ ಅಂತಃಪ್ರಜ್ಞೆ ಯಾವುದೇ ಕಲೆಯ ಪಾಂಡಿತ್ಯದ ಸಾರಾಂಶ ಆಗುವವರೆಗೆ ಬಹಳಷ್ಟು ಅಭ್ಯಾಸದ ನಂತರವೇ ನಾನು ಈ ಕಲೆಯಲ್ಲಿ ನಿಪುಣನಾಗುತ್ತೇನೆ. ಆದರೆ ಸಿದ್ಧಾಂತ ಮತ್ತು ಅಭ್ಯಾಸವನ್ನು ಕಲಿಯುವುದರ ಹೊರತಾಗಿ ಯಾವುದೇ ಕಲೆಯಲ್ಲಿ ನಿಪುಣನಾಗಲು ಮೂರನೇ ಅಂಶವು ಅವಶ್ಯಕವಾಗಿದೆ. ಕಲೆಯ ಪಾಂಡಿತ್ಯವು ಅಂತಿಮ ಕಾಳಜಿಯ ವಿಷಯವಾಗಿರಬೇಕು. ಪ್ರಪಂಚದಲ್ಲಿ ಕಲೆಗಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇರಬಾರದು. ಇದು ಸಂಗೀತ, ವೈದ್ಯಕೀಯ, ಬಡಗಿ ಕೆಲಸ ಮತ್ತು ಪ್ರೀತಿಯ ವಿಷಯದಲ್ಲಿ ನಿಜವಾಗಿದೆ. ಮತ್ತು ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಜನರು ಈ ಕಲೆಯನ್ನು ಕಲಿಯಲು ಏಕೆ ಅಪರೂಪವಾಗಿ ಪ್ರಯತ್ನಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅವರ ಸ್ಪಷ್ಟ ವೈಫಲ್ಯಗಳ ಹೊರತಾಗಿಯೂ, ಪ್ರೀತಿಯ ಬಗೆಗಿನ ಆಳವಾದ ಹಂಬಲದ ಹೊರತಾಗಿಯೂ, ಪ್ರೀತಿಗಿಂತ ಬಹುತೇಕ ಎಲ್ಲವನ್ನೂ ಹೆಚ್ಚು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ: ಯಶಸ್ಸು, ಪ್ರತಿಷ್ಠೆ, ಹಣ, ಅಧಿಕಾರವು. ನಮ್ಮ ಬಹುತೇಕ ಎಲ್ಲಾ ಶಕ್ತಿಯನ್ನು ಈ ಗುರಿಗಳನ್ನು ಸಾಧಿಸಲು ಕಲಿಯಲು ಬಳಸಲಾಗುತ್ತದೆ, ಮತ್ತು ಪ್ರೀತಿಸುವ ಕಲೆಯನ್ನು ಕಲಿಯಲು ಬಹುತೇಕ ಏನನ್ನೂ ಬಳಸಲಾಗುವುದಿಲ್ಲ. ಹಣ ಅಥವಾ ಪ್ರತಿಷ್ಠೆಯನ್ನು ಗಳಿಸಲು ಸಾಧ್ಯವಿರುವ ವಿಷಯಗಳನ್ನು ಮಾತ್ರ ಕಲಿಯಲು ಯೋಗ್ಯವೆಂದು ಪರಿಗಣಿಸಲಾಗುತ್ತದೆ, ಮತ್ತು ಕೇವಲ ಆತ್ಮಕ್ಕೆ ಲಾಭವನ್ನು ನೀಡುವ, ಆದರೆ ಆಧುನಿಕ ಅರ್ಥದಲ್ಲಿ ಲಾಭದಾಯಕವಲ್ಲದ ಪ್ರೀತಿಯು ನಾವು ಹೆಚ್ಚಿನ ಶಕ್ತಿಯನ್ನು ವ್ಯಯಿಸಲು ಹಕ್ಕಿಲ್ಲದ ಒಂದು ಐಷಾರಾಮಿಯೇ. ಹೇಗಾದರೂ ಹೀಗಿರಬಹುದು. ಈ ಕೆಳಗಿನ ಚರ್ಚೆಯು ಪ್ರೀತಿಸುವ ಕಲೆಯನ್ನು ಮೇಲಿನ ವಿಭಾಗಗಳ ಅರ್ಥದಲ್ಲಿ ಚರ್ಚಿಸುತ್ತದೆ. ಮೊದಲು ನಾನು ಪ್ರೀತಿಯ ಸಿದ್ಧಾಂತವನ್ನು ಚರ್ಚಿಸುತ್ತೇನೆ, ಮತ್ತು ಇದು ಪುಸ್ತಕದ ಹೆಚ್ಚಿನ ಭಾಗವನ್ನು ಒಳಗೊಂಡಿರುತ್ತದೆ. ಮತ್ತು ಎರಡನೆಯದಾಗಿ ನಾನು ಪ್ರೀತಿಯ ಅಭ್ಯಾಸವನ್ನು ಚರ್ಚಿಸುತ್ತೇನೆ. ಈ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಕ್ಷೇತ್ರದಂತೆ ಅಭ್ಯಾಸದ ಬಗ್ಗೆ ಸ್ವಲ್ಪ ಮಾತ್ರ ಹೇಳಬಹುದು.